ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಬದ್ಧರು, ಮುಕ್ತರು ಮತ್ತು ಭಕ್ತರು ಇವರ ಲಕ್ಷಣಗಳನ್ನು ತಿಳಿಸುವ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಭಗವಂತನು ಹೇಳುತ್ತಾನೆ, ಬದ್ಧೋ ಮುಕ್ತ ಇತಿ ವ್ಯಾಖ್ಯಾ ಗುಣತೋ ಮೇ ನವಸ್ತುತಃ ಗುಣಸ್ಯ ಮಾಯಾ ಮೂಲತ್ವಾನ್ ನಮೇ ಮೋಕ್ಷೋ ನಬಂಧನಂ. ಉದ್ಧವ, ಆತ್ಮನು ಬದ್ಧನು ಅಥವಾ ಮುಕ್ತನು ಎನ್ನುವುದು ನನ್ನ ಅಧೀನದಲ್ಲಿರುವ ಸತ್ವವೇ ಮೊದಲಾದ ಗುಣಗಳ ಉಪಾಧಿಯಿಂದ. ಸಹಜವಾಗಿ ಆತ್ಮನು ಬದ್ಧನೂ ಅಲ್ಲ, ಗುಣಗಳು ಮಾಯಾಮೂಲವಾದ ಕಾರಣ ಜೀವನಿಗೆ ಮೋಕ್ಷವಾಗಲಿ ಬಂಧನವಾಗಲಿ ಇಲ್ಲ. ಇದು ನನ್ನ ನಿರ್ಣಯ. ನಿತ್ಯ ಬದ್ಧನು ನಿತ್ಯ ಮುಕ್ತನು ಒಬ್ಬನೇ ಎಂಬುದು ವಿರೋಧಾಭಾಸವಲ್ಲವೇ ಎಂಬ ಉದ್ಧವನ ಸಂಶಯಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸುತ್ತಾನೆ. ಬದ್ಧನು ಮುಕ್ತನು ಎಂಬ ಮಾತು ನನಗೆ ಅಧೀನವಾಗಿರುವ ಮಾಯಾ ಗುಣಗಳ ಉಪಾಧಿಯಿಂದಲೇ ಹೊರತು ವಾಸ್ತವವಲ್ಲ, ವಿರೋಧವೂ ಅಲ್ಲ. ಇದೇ ನನ್ನ ಖಚಿತವಾದ ಅಭಿಪ್ರಾಯ. ಪಾತ್ರೆಯಲ್ಲಿ ಹಾಲು ಕಾಯಿಸುವಾಗ ಪಾತ್ರೆ ಎಂಬ ಉಪಾಧಿಗೆ ಉಂಟಾದ ಅಗ್ನಿ ತಾಪದಿಂದ ಹಾಲು ಕಾಯುವುದು ಎಷ್ಟು ಸತ್ಯವೋ, ಹಾಗೆಯೇ ಗುಣೋಪಾಧಿಗಳಿಂದ ಉಂಟಾಗುವ ಗುಣಗಳೇ ಮಾಯಿಕಗಳಾಗಿರುವುದರಿಂದ ಅವುಗಳ ಪರಿಣಾಮದಿಂದ ಉಂಟಾಗುವ ಬಂಧ ಮೋಕ್ಷಗಳು ಸತ್ಯವಲ್ಲ. ಗುಣಗಳಿಗೆ ಅಧೀನರಾಗದೇ ಇದ್ದವರಿಗೆ ಬಂಧ ಮೋಕ್ಷಗಳಿಲ್ಲ. ಈ ವಿಷಯದಲ್ಲಿ ಗುಣ ನಿಯಾಮಕನಾದರೂ ಗುಣಗಳಿಗೆ ಅಧೀನನಾಗದೇ ಇರುವ ನನಗೆ ಬಂಧ ಮೋಕ್ಷಗಳು ಇಲ್ಲವೆಂಬುದೇ ನಿದರ್ಶನವು. ಶೋಕ ಮೋಹೌ ಸುಖಂ ದುಃಖಂ ದೇಹಾಪತ್ಯಶ್ಚ ಮಾಯಯ ಸ್ವಪ್ನೋ ಯಥಾತ್ಮನ ಖ್ಯಾತಿ ಸಂಸ್ಕೃತಿರ್ನತು ವಾಸ್ತವಿ. ಸ್ವಪ್ನದಲ್ಲಿ ಬುದ್ಧಿಯೇ ರೂಪಾಂತರಗೊಂಡು ನಿಮಿತ್ತವಿಲ್ಲದೆಯೇ ಸುಖ ದುಃಖಾದಿ ರೂಪಗಳಲ್ಲಿ ಪರಿಣಮಿಸುವಂತೆ ಗುಣಗಳು ಮಾಯಾ ಕಲ್ಪಿತವಾಗಿರುವುದರಿಂದ ಆ ಗುಣಗಳ ಸಂಬಂಧದಿಂದ ಉಂಟಾದ ಶೋಕ, ಮೋಹ, ಸುಖ, ದುಃಖ, ಶರೀರ ಪ್ರಾಪ್ತಿ ಇವುಗಳಿಂದ ಕೂಡಿದ ಸಂಸಾರ ಇವೆಲ್ಲವೂ ಮಿಥ್ಯಾ ಕಲ್ಪಿತಗಳೇ, ವಾಸ್ತವವಲ್ಲ. ಗುಣಗಳು ಮಾಯಾಮಯವಾದವುಗಳು. ಗುಣಗಳಿಂದ ಕಲ್ಪಿತವಾದ ಮೋಹ, ಶೋಕಾದಿಗಳು ಇವುಗಳಿಗೆ ಸಂಬಂಧಿಸಿದಂತೆ ಸಂಸಾರ ಎಲ್ಲವೂ ಮಾಯಾಮಯವೇ, ವಾಸ್ತವವಲ್ಲ. ಸ್ವಪ್ನದಲ್ಲಿ ಬುದ್ಧಿಯ ವಿಪರ್ಯಾಸದಿಂದ ಹಲವಾರು ಬಗೆಯ ಸ್ವರೂಪಗಳನ್ನು ಕಾಣುತ್ತೇವೆ, ಆದರೆ ಅವೆಲ್ಲವೂ ಮಿಥ್ಯೆ. ಅಂತೆಯೇ ಗುಣಕಲ್ಪಿತವಾದ ಸಂಸಾರವು ಮಿಥ್ಯೆ, ನಿಜವಾಗಿರುವಂತೆ ಕೇವಲ ಭಾಸವಾಗುತ್ತದೆ. ವಿದ್ಯೆ ಮಮತನೋ ವಿದ್ಯುದ್ಧವ ಶರೀರಿಣ ಮೋಕ್ಷ ಬಂಧಕರಿ ಆದ್ಯೆ ಮಾಯೆಯ ಮೇನ್ ವಿನಿರ್ಮಿತೆ. ಪ್ರಾಣಿಗಳಿಗೆ ಮೋಕ್ಷ ಬಂಧನಗಳನ್ನು ಕಲ್ಪಿಸುವ ಅನಾದಿಗಳಾದ ನನ್ನ ಮಾಯೆಯಿಂದ ಸೃಷ್ಟಿಸಲ್ಪಟ್ಟ ವಿದ್ಯೆ ಮತ್ತು ಅವಿದ್ಯೆಗಳು, ಅಂದರೆ ಜ್ಞಾನಾಜ್ಞಾನಗಳು ನನ್ನ ಶರೀರಗಳೆಂದು ತಿಳಿ. ಜ್ಞಾನಾಜ್ಞಾನಗಳೆರಡೂ ಪ್ರಾಣಿಗಳ ಮೋಕ್ಷ ಬಂಧನಗಳಿಗಾಗಿ ನನ್ನಿಂದ ನಿರ್ಮಿಸಲ್ಪಟ್ಟ ಶಕ್ತಿಗಳು. ನಾನು ಎಲ್ಲಿಯವರೆಗೆ ಅಜ್ಞಾನವನ್ನು ಉಂಟು ಮಾಡಿರುವೆನೋ ಅಲ್ಲಿಯವರೆಗೂ ಜೀವನು ಬದ್ಧನಾಗಿರುತ್ತಾನೆ. ಯಾವಾಗ ತತ್ವಜ್ಞಾನವನ್ನು ಉಂಟು ಮಾಡುವೆನೋ ಆಗ ಮೋಕ್ಷವು ಲಭಿಸುವುದು. ಏಕಸ್ಮೈವ ಮಮಾಂಶಸ್ಯ ಜೀವಸ್ಯೈವ ಮಹಾಮತೆ ಬಂಧೋಸ್ಯ ವಿದ್ಯೆಯಾನಾದಿರ್ವಿದ್ಯೆಯಾಚ ತಥೇತರಃ. ಮಹಾಬುದ್ಧಿಶಾಲಿಯಾದ ಉದ್ಧವನೇ, ಏಕಮೇವ ದ್ವಿತೀಯನಾಗಿರುವ ನನ್ನ ಅಂಶನಾಗಿರುವ ಈ ಜೀವನಿಗೆ ಮಾತ್ರವೇ ಅಜ್ಞಾನದಿಂದ ಅನಾದಿಯಾದ ಬಂಧನವು, ತತ್ವಜ್ಞಾನದಿಂದ ಅನಾದಿಯಾದ ಮೋಕ್ಷವು ಲಭಿಸುತ್ತದೆ. ಆತ್ಮ ಭೇದವಿಲ್ಲದುದರಿಂದ ನಿನಗೂ ಬಂಧನ ಉಂಟೆ ಎಂದು ಪ್ರಶ್ನಿಸುವೆಯಾದರೆ, ಬಂಧನವೇನೆಂಬುದು ನನ್ನ ಅಂಶಭೂತವಾದ ಜೀವನಿಗೆ ಹೊರತು ನನಗಿಲ್ಲ. ಆತ್ಮಭೇದವಿಲ್ಲದ ಬಳಿಕ ಜೀವನೆಂಬುವನು ಬೇರೆಲ್ಲಿ ಇರುವನು? ಜೀವನಿಲ್ಲದೆ ಬಂಧ, ಮೋಕ್ಷ, ಸುಖ, ದುಃಖ ಮುಂತಾದವುಗಳ ವ್ಯವಸ್ಥೆಯಾದರೂ ಹೇಗೆ ಸಾಧ್ಯ? ಚಂದ್ರನು ಒಬ್ಬನೇ ಆದರೂ ಹಲವಾರು ನೀರಿನ ಪಾತ್ರೆಗಳ ಉಪಾಧಿಯಿಂದ ಬಿಂಬ ಪ್ರತಿಬಿಂಬ ರೂಪವಾದ ಭೇದದ ಕಲ್ಪನೆಯಾಗುತ್ತದೆ. ನೀರಿನ ಪಾತ್ರೆಗಳಲ್ಲಿ ಉಂಟಾಗುವ ಪ್ರತಿಬಿಂಬದ ಕಂಪನಾದಿಗಳು ಚಂದ್ರನಿಗೆ ಇರುವುದಿಲ್ಲ. ಪ್ರತಿಬಿಂಬಗಳಲ್ಲಿಯೂ ಉಪಾಧಿ ಭೇದದಿಂದ ಒಂದು ಜಲಪಾತ್ರೆಯು ಒಡೆದು ಹೋದಲ್ಲಿ ಅಲ್ಲಿದ್ದ ಪ್ರತಿಬಿಂಬಕ್ಕೆ ಮಾತ್ರ ಚಂದ್ರಬಿಂಬದಲ್ಲಿ ಐಕ್ಯವೇ ಹೊರತು
ಇತರ ಪ್ರತಿಬಿಂಬಗಳಿಗೆ ಇಲ್ಲ. ಅದೇ ರೀತಿಯಲ್ಲಿ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ನನ್ನ ಅಂಶವೆನಿಸಿದ ಜೀವನಿಗೆ ಮಾತ್ರವೇ ಉಪಾಧಿಕೃತವಾದ ಬಂಧನವೆಂಬುದು ತಿಳಿ. ಅವಿದ್ಯೆಯಲ್ಲಿ ಪ್ರತಿಬಿಂಬಿತನಾದ ಜೀವನಿಗೂ ದೇಹವೇ ಮುಂತಾದ ಉಪಾಧಿಗಳಿರುವುದರಿಂದ ಅಜ್ಞಾನದಿಂದ ಬಂಧನವು, ಜ್ಞಾನದಿಂದ ಮೋಕ್ಷವು ಸಿದ್ಧಿಸುತ್ತದೆ. ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂ ವದಾಮಿತೆ ವಿರುದ್ಧ ಧರ್ಮಿಣೋಸ್ತಾತ ಸ್ಥಿತಯೋರೇಕ ಧರ್ಮಿಣಿ. ಉದ್ಧವ, ಏಕಧರ್ಮಿಯಾದ ಶರೀರದಲ್ಲಿ ಶೋಕ, ಆನಂದ ಇವೇ ಮುಂತಾದ ವಿರುದ್ಧ ಧರ್ಮಗಳಿಂದ ಕೂಡಿರುವ ಬದ್ಧನಾದ ಜೀವನ ಮತ್ತು ಮುಕ್ತನಾದ ಈಶ್ವರನ ವೈಲಕ್ಷಣ್ಯಗಳನ್ನು ಹೇಳುತ್ತೇನೆ. ಬಂಧ ಮೋಕ್ಷಗಳ ವ್ಯವಸ್ಥೆಯನ್ನು ತಿಳಿಸಿಯಾಯಿತು. ಮುಂದೆ ನಿನ್ನ ಪ್ರಶ್ನೆಗೆ ಅನುಸಾರವಾಗಿ ಮುಕ್ತರ ಲಕ್ಷಣವೇನು ಎಂಬುದಕ್ಕೆ ಉತ್ತರಿಸುತ್ತೇನೆ. ಬದ್ಧ ಮತ್ತು ಮುಕ್ತರಿಗಿರುವ ವೈಲಕ್ಷಣ್ಯವು ಎರಡು ಪ್ರಕಾರವಾದುದು. ಜೀವೇಶ್ವರರದ್ದು, ಪರಸ್ಪರವಾಗಿ ಜೀವರದ್ದು. ಅದರಲ್ಲಿ ಮೊದಲು ಜೀವೇಶ್ವರರ ಲಕ್ಷಣಗಳನ್ನು ನಿರೂಪಿಸುವೆನು. ಜೀವನು ಬದ್ಧನು, ದುಃಖಾದಿಗಳುಳ್ಳವನು. ಈಶ್ವರನು ನಿತ್ಯ ಮುಕ್ತನು, ಆನಂದ ಸ್ವರೂಪನು. ಹೀಗೆ ವಿರುದ್ಧ ಧರ್ಮಿಗಳಾದರೂ ಆ ಇಬ್ಬರು ಒಂದೇ ಶರೀರದಲ್ಲಿ ಇರುವರು. ಸುಪರ್ಣವೇತೌ ಸದೃಶೌ ಸಖಾಯೌ ಯದೃಚ್ಛಯೈತೌ ಕೃತನೀಡೌ ಚ ವೃಕ್ಷೇ ಏಕಸ್ತಯೋ ಖಾದತಿ ಪಿಪ್ಪಲಾನ್ನ ಮನ್ಯೋ ನಿರನ್ನೋಪಿ ಬಲೇನ ಭೂಯ. ಸುಂದರವಾದ ರೆಕ್ಕೆಗಳನ್ನು ಹೊಂದಿರುವ, ಪರಸ್ಪರವಾಗಿ ಸದೃಶವಾಗಿ ಸ್ನೇಹಭಾವದಿಂದಿರುವ ಜೀವೇಶ್ವರರೆಂಬ ಈ ಎರಡು ಪಕ್ಷಿಗಳು ಮಾಯೆಯ ಕಾರಣದಿಂದ ದೇಹವೆಂಬ ಅಶ್ವತ್ಥ ವೃಕ್ಷದಲ್ಲಿ ಹೃದಯವೆಂಬ ಗೂಡನ್ನು ಕಟ್ಟಿಕೊಂಡು ಕುಳಿತಿವೆ. ಅವುಗಳಲ್ಲಿ ಜೀವವೆಂಬ ಪಕ್ಷಿಯು ಕರ್ಮ ಫಲರೂಪವಾದ ಅಶ್ವತ್ಥದ ಹಣ್ಣನ್ನು ತಿನ್ನುತ್ತಿದೆ. ಈಶ್ವರ ರೂಪದ ಮತ್ತೊಂದು ಪಕ್ಷಿಯು ಅನ್ನವಿಲ್ಲದಿದ್ದರೂ ಜೀವ ಪಕ್ಷಿಯಂತೆ ಅಶ್ವತ್ಥದ ಹಣ್ಣನ್ನು ತಿನ್ನದೇ ಇದ್ದರೂ ಜ್ಞಾನಾದಿಗಳಿಂದ ಮಹಾಬಲಿಷ್ಠವಾಗಿದೆ. ಜೀವೇಶ್ವರರು ವೃಕ್ಷಕ್ಕಿಂತ ಭಿನ್ನಗಳಾದ ಪಕ್ಷಿಗಳಂತೆ ಶರೀರಕ್ಕೆ ಸಂಬಂಧವಿಲ್ಲದೆ ಇರತಕ್ಕವರು. ಚಿದ್ರೂಪರಾಗಿರುವುದರಿಂದ ಸದೃಶರು, ಒಬ್ಬರನ್ನೊಬ್ಬರು ಎಡಬಿಡದೆ ಇರುವುದರಿಂದ ಮಿತ್ರರು. ಮಾಯೆಯಿಂದ ಶರೀರವೆಂಬ ಅಶ್ವತ್ಥ ವೃಕ್ಷದಲ್ಲಿ ಹೃದಯ ಕಮಲವೆಂಬ ಗೂಡನ್ನು ಕಲ್ಪಿಸಿಕೊಂಡಿರುವರು. ಅವುಗಳಲ್ಲೊಂದಾದ ಜೀವ ಪಕ್ಷಿಯು ಶರೀರದಿಂದ ಅನುಭವಿಸಬೇಕಾದ ಕರ್ಮ ಫಲಗಳನ್ನು ತಿನ್ನುತ್ತಿರುತ್ತದೆ. ಮತ್ತೊಂದು ಈಶ್ವರ ಪಕ್ಷಿಯು ಜೀವ ಪಕ್ಷಿಯಂತೆ ಕರ್ಮ ಫಲರೂಪವಾದ ಹಣ್ಣುಗಳನ್ನು ತಿನ್ನದೇ ಇದ್ದರೂ ಸಹಜವಾದ ಆನಂದದಿಂದ ತೃಪ್ತಿಯನ್ನು ಹೊಂದಿ ಜ್ಞಾನಾದಿ ಶಕ್ತಿಗಳಿಂದ ಅಧಿಕ ಬಲವುಳ್ಳದ್ದಾಗಿದೆ. ಆತ್ಮಾನಮನ್ಯಂ ಚ ಸವೇದ ವಿದ್ವಾನ ಪಿಪ್ಪಲಾದೋ ನತು ಪಿಪ್ಪಲಾದಃ ಯೋ ವಿದ್ಯೆಯಾ ಯುಕ್ಸತು ನಿತ್ಯಬದ್ಧೋ ವಿದ್ಯಾಮಯೋ ಯಸ್ಸತು ನಿತ್ಯ ಮುಕ್ತಃ. ಆ ಎರಡು ಪಕ್ಷಿಗಳಲ್ಲಿ ಅಶ್ವತ್ಥದ ಫಲವನ್ನು ತಿನ್ನದಿರುವ ಈಶ್ವರ ಪಕ್ಷಿಯು ತಾನಾರು ಎಂಬುದನ್ನು ತಿಳಿದುಕೊಂಡಿದೆ. ತನ್ನ ಜೊತೆಯಲ್ಲಿ ಯಾರಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದೆ. ಅಶ್ವತ್ಥದ ಫಲವನ್ನು ಎಡಬಿಡದೆ ತಿನ್ನುತ್ತಿರುವ ಜೀವ ಪಕ್ಷಿಗೆ ತಾನಾರೆಂಬುದು ತಿಳಿಯದು. ತನ್ನ ಜೊತೆಯಲ್ಲೇ ಇರುವ ಈಶ್ವರ ಪಕ್ಷಿಯ ವಿಷಯವೂ ತಿಳಿಯದು. ಯಾವನು ಅವಿದ್ಯೆಯಿಂದ ಅಂದರೆ ಅಜ್ಞಾನದಿಂದ ಯುಕ್ತನಾಗಿರುವನೋ ಆತನು ನಿತ್ಯ ಬದ್ಧವಾದ ಜೀವ ಪಕ್ಷಿಯು. ಯಾವನು ವಿದ್ಯಾಮಯನಾಗಿರುವನೋ ಅಂದರೆ ಜ್ಞಾನಿಯೋ ಅವನೇ ನಿತ್ಯ ಮುಕ್ತನಾದ ಈಶ್ವರ ಪಕ್ಷಿಯು. ಈಶ್ವರಾಶ್ರಯದಿಂದಲೇ ಸ್ಥಿತಿಗತಿಗಳನ್ನು ಪಡೆದಿರುವ ಮಾಯೆಯು ಎಂದಿಗೂ ಈಶ್ವರನನ್ನು ಮೋಹಗೊಳಿಸಲಾರದು. ದೇಹಸ್ಥೋಪಿ ನ ದೇಹಸ್ಥೋ ವಿದ್ವಾನ್ ಸ್ವಪ್ನಾದ್ಯಥೋತ್ಥಿತಃ ದೇಹಸ್ಥೋಪಿ ದೇಹಸ್ಥ ಕುಮತಿ ಸ್ವಪ್ನ ದೃಗ್ಯಥ. ಜೀವನಲ್ಲಿಯೇ ಬದ್ಧ ಮತ್ತು ಮುಕ್ತರ ಲಕ್ಷಣವು ಹೀಗಿರುತ್ತದೆ. ಸ್ವಪ್ನದಿಂದ ಎಚ್ಚರಗೊಂಡವನು ಸ್ವಪ್ನದಲ್ಲಿ ಕಂಡ ತನ್ನ ಪ್ರತಿರೂಪದೊಡನೆ ಯಾವ ಸಂಬಂಧವನ್ನು ಹೇಗೆ ಇಟ್ಟುಕೊಳ್ಳುವುದಿಲ್ಲವೋ ಅದೇ ರೀತಿಯಲ್ಲಿ ಮುಕ್ತನಾದವನು ದೇಹದಲ್ಲಿದ್ದರೂ ತನ್ನ ದೇಹದ ಗುಣಗಳೊಡನೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿರುವುದಿಲ್ಲ. ದೇಹದ ಮೂಲಕವಾಗಿ ಪ್ರಾಪ್ತವಾಗುವ ಸುಖ ದುಃಖಗಳನ್ನು ಸಮವಾಗಿ ಕಾಣುತ್ತಾನೆ. ಹೇಗೆ ಸ್ವಪ್ನವನ್ನು ಕಾಣುತ್ತಿರುವ ಸಮಯದಲ್ಲಿ ಜೀವನು ಕಷ್ಟ ಸುಖಗಳನ್ನು ತಾನೇ ಅನುಭವಿಸುತ್ತಿರುವಂತೆ ಭಾವಿಸಿಕೊಳ್ಳುತ್ತಾನೆಯೋ ಅದೇ ರೀತಿಯಲ್ಲಿ ಅಜ್ಞಾನಿಯು ದೇಹವನ್ನು ಬಿಟ್ಟು ಹೋಗಿದ್ದರೂ
ತಾನು ಬಿಟ್ಟು ಹೋಗಿರುವ ದೇಹವನ್ನೇ ತನ್ನದೆಂದು ಭಾವಿಸಿಕೊಳ್ಳುತ್ತಾನೆ. ಅವನ ದೇಹಾತ್ಮ ಬುದ್ಧಿಯು ಅಷ್ಟು ಬಲವತ್ತರವಾಗಿರುತ್ತದೆ. ಮುಕ್ತನಾದವನು ದೇಹವನ್ನು ತನ್ನ ಒಂದು ಕವಚದಂತೆ ಭಾವಿಸುತ್ತಾನೆ. ಇಂದ್ರಿಯೈರಿಂದ್ರಿಯಾರ್ಥೇಷು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೇ ಶ್ವಹಂಜುರ್ಕುರ್ಯಾನ್ ವಿದ್ವಾನ್ ಯಸ್ತ್ವ ವಿಕ್ರಿಯ. ವ್ಯವಹಾರದಲ್ಲಿ ಇಂದ್ರಿಯಗಳು ಶಬ್ದ ಸ್ಪರ್ಶಾದಿ ರೂಪಗಳನ್ನು ಗ್ರಹಿಸುತ್ತವೆ. ಅದು ಪ್ರಕೃತಿ ನಿಯಮವೇ ಆಗಿದೆ. ಆತ್ಮನು ಗುಣಗಳನ್ನು ಗ್ರಹಿಸುವುದಿಲ್ಲ. ಆದುದರಿಂದ ಯಾವನು ನಿರ್ವಿಕಾರವಾದ ಆತ್ಮ ಸ್ವರೂಪವನ್ನು ತಿಳಿದು ಮುಕ್ತನಾಗಿರುವನೋ ಅಂತಹವನು ಗುಣಗಳ ತ್ಯಾಗ ಮತ್ತು ಗ್ರಹಣ ಎರಡರಲ್ಲಿಯೂ ನಿರ್ವಿಕಾರನಾಗಿರುತ್ತಾನೆ. ಕರ್ತೃತ್ವ ಭೋಕ್ತೃತ್ವಗಳ ಅಭಿಮಾನವನ್ನು ಹೊಂದುವುದಿಲ್ಲ. ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಬುಧಸ್ತತ್ರ ಕರ್ತಾಸ್ಮೀತಿ ನಿಬದ್ಧತೆ. ಅಜ್ಞಾನಿಯಾದರೂ ಹಿಂದೆ ಮಾಡಿದ ಕರ್ಮಗಳಿಗೆ ಅಧೀನನಾದ ಈ ದೇಹದಲ್ಲಿ ಇರುತ್ತಾ ಇಂದ್ರಿಯಗಳಿಂದ ಮಾಡಲ್ಪಡುವ ಶುಭಾಶುಭ ಕರ್ಮಗಳನ್ನು ತಾನೇ ಮಾಡುತ್ತಿದ್ದೇನೆಂದು ಅಹಂಕಾರದಿಂದ ಭಾವಿಸಿಕೊಂಡು ಶರೀರಾದಿಗಳಲ್ಲಿ ಬದ್ಧನಾಗುತ್ತಾನೆ. ಬದ್ಧ ಮುಕ್ತರಿಬ್ಬರು ಈ ದೇಹದಲ್ಲಿ ಇರುವುದು ನಿಜ. ಆದರೆ ಬದ್ಧನು ದೇಹದ ಮೇಲಿನ ಅಭಿಮಾನವನ್ನು ಹೊಂದಿರುತ್ತಾನೆ. ಮುಕ್ತನು ದೇಹದ ಮೇಲಿನ ಅಭಿಮಾನವನ್ನು ತೊರೆದಿರುತ್ತಾನೆ. ಏವಂ ವಿರಕ್ತ ಶಯನೆ ಆಸನಾಟಮಜ್ಜನೆ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನ ತಥಾ ಬದ್ಧತೆ ವಿದ್ವಾಂಸ್ ತತ್ರ ತತ್ರ ದಯನ್ ಗುಣ ಪ್ರಕೃತಿಸ್ಥೋಪ್ಯ ಸಂಸಕ್ತೋ ಯಥಾಖಂ ಸವಿತಾನಿಲಃ. ಹೀಗೆ ರಾಗಾದಿಗಳಿಂದ ವಿರಕ್ತನಾದ ಮುಕ್ತನಾದ ವಿದ್ವಾಂಸನು ಶರೀರದಲ್ಲಿಯೇ ಇದ್ದರೂ ಪ್ರಕೃತಿಸ್ಥವಾದ ಗುಣಗಳಿಂದ ಆವೃತನಾಗಿದ್ದರೂ ವ್ಯಾಪಕವಾಗಿದ್ದರೂ ಯಾವುದಕ್ಕೂ ಅಂಟಿಕೊಳ್ಳದಿರುವ ಆಕಾಶದಂತೆಯೋ ನೀರಿನಲ್ಲಿ ಪ್ರತಿಬಿಂಬಿಸಿದರೂ ನೀರಿನಿಂದ ನೆನೆಯದಿರುವ ಸೂರ್ಯನಂತೆಯೋ ಸರ್ವವ್ಯಾಪಿಯಾದರೂ ಯಾವುದಕ್ಕೂ ಸೋಂಕದ ವಾಯುವಿನಂತೆಯೋ ತಾನು ಅಸಂಗನಾಗಿ ಆಯಾ ವಿಷಯಗಳನ್ನು ಆಯಾ ಇಂದ್ರಿಯಗಳು ಅನುಭವಿಸುವುದಕ್ಕೆ ಸಾಕ್ಷಿಯೆನಿಸಿ ತಾನು ಯಾವುದಕ್ಕೂ ಸಂಬಂಧಿಸದೆ ನಿರ್ಲಿಪ್ತನಾಗಿರುವನೇ ಹೊರತು ಅಜ್ಞಾನಿಯಂತೆ ಶಯನ ಆಸನ ಸಂಚಾರ ಸ್ನಾನ ದರ್ಶನ ಮುಟ್ಟುವಿಕೆ ಮೂಸುವಿಕೆ ಊಟ ಮಾಡುವಿಕೆ ಮತ್ತು ಕೇಳುವಿಕೆ ಎಂಬಿವೆ ಮುಂತಾದ ಕರ್ಮಗಳಲ್ಲಿ ಕಟ್ಟಿ ಬೀಳುವುದಿಲ್ಲ. ಈ ಕರ್ಮಗಳನ್ನು ಅವನು ಮಾಡಿದರೂ ತಾನು ಮಾಡುತ್ತಿರುವೆನು ಎಂಬ ಭಾವನೆಯಿಂದ ಮಾಡುವುದಿಲ್ಲ. ಇಂದ್ರಿಯಗಳು ವಿಷಯವನ್ನು ಗ್ರಹಿಸುವವೆಂದು ಮುಕ್ತನಾದ ತನಗೆ ಯಾವುದರ ಸಂಬಂಧವೂ ಇಲ್ಲವೆಂದು ತಿಳಿದು ಯಾವುದರಲ್ಲಿಯೂ ಆಸಕ್ತಿಯನ್ನು ಹೊಂದುವುದಿಲ್ಲ. ವೈಶಾರದ್ಯಕ್ಷಯ ಸಂಗಶಿತಾಯ ಛಿನ್ನ ಸಂಶಯ ಪ್ರತಿಬುದ್ಧ ಇವ ಸ್ವಪ್ನ ನಾನಾತ್ವಾದ್ವಿನಿವರ್ತತೆ. ಅಸಂಗದಿಂದ ಚೂಪಾಗಿ ಮಾಡಲ್ಪಟ್ಟು ನೈಪುಣ್ಯದಿಂದ ಕೂಡಿದ ಸೂಕ್ಷ್ಮ ಬುದ್ಧಿಯಿಂದ ಸಮಸ್ತವಾದ ಸಂಶಯಗಳನ್ನು ಬಗೆಹರಿಸಿಕೊಂಡು ಸ್ವಪ್ನದಿಂದ ಎಚ್ಚೆತ್ತವನಂತೆ ದೇಹಾದಿ ವಿವಿಧ ಪ್ರಪಂಚದಿಂದ ಹಿಂದಿರುಗುತ್ತಾನೆ. ಯಸ್ಯುರ್ವೀತ ಸಂಕಲ್ಪಾಃ ಪ್ರಾಣೇಂದ್ರಿಯ ಮನೋಧಿಯಾಂ ವೃತ್ತಯಸ್ಸ ವಿನಿರ್ಮುಕ್ತೋ ದೇಹಸ್ಥೋಪಿ ತದ್ಗುಣೈಃ. ಯಾವನ ಮನಸ್ಸು ಇಂದ್ರಿಯ ಪ್ರಾಣ ಬುದ್ಧಿ ಇವುಗಳ ವ್ಯವಹಾರವು ಇದನ್ನು ತಿನ್ನಬೇಕು, ಇದನ್ನು ನೋಡಬೇಕು, ಇದನ್ನು ಸಂಪಾದಿಸಬೇಕು ಎಂಬಿವೆ ಮುಂತಾದ ಸಂಕಲ್ಪಗಳಿಂದ ಬಿಡಲ್ಪಟ್ಟಿರುವುದೋ ಅಂತಹವನು ದೇಹಸ್ಥನಾಗಿದ್ದರೂ ದೇಹ ಸಂಬಂಧವಾದ ಗುಣಗಳಿಂದ ಮುಕ್ತನಾಗಿರುವನೆಂದೇ ತಿಳಿಯಬೇಕು. ಯಸ್ಯಾತ್ಮ ಹಿಂಸ್ಯತೆ ಹಿಂಸ್ರೈರ್ಯೇನ ಕಿಂಚಿದ್ಯದೃಚ್ಛಯ ಅರ್ಚ್ಯತೆ ವಾ ಕ್ವಚಿತ್ತತ್ರ ನವ್ಯತಿಕ್ರಿಯತೆ ಬುಧಃ. ಯಾವನು ದುರ್ಜನರು ಹಿಂಸಿಸಿದರೆ ಕೋಪಗೊಳ್ಳುವುದಿಲ್ಲವೋ, ಸಜ್ಜನರು ತಮ್ಮ ಇಷ್ಟಾನುಸಾರವಾಗಿ ಪೂಜಿಸಿ ಗೌರವಿಸಿದರೆ ಆನಂದ ಪಡುವುದಿಲ್ಲವೋ, ನಿರ್ವಿಕಾರನಾಗಿರುವನೋ ಅಂತಹವನೇ ಜ್ಞಾನಿಯು. ನಸ್ತುವೀತ ನನಿಂದೇತ ಕುರುವತ ಸಾಧ್ವ ಸಾಧುವ ವದತೋ ಗುಣದೋಷಾಭ್ಯಾಂ ವರ್ಜಿತ ಸಮಧೃಂಗ್ಮುನಿಹಿ. ಯಾವನು ಎಲ್ಲರನ್ನೂ ಸಮನಾಗಿ ಕಾಣುವನೋ, ಗುಣದೋಷಗಳಿಂದ ವರ್ಜಿತನಾಗಿರುವನೋ, ಗುಣದೋಷಗಳೆಂಬ ಭೇದ ದೃಷ್ಟಿಯನ್ನು ಮೀರಿ ಹೋಗಿರುವನೋ, ಒಳ್ಳೆಯ ಕೆಲಸವನ್ನು ಮಾಡಿದವರನ್ನಾಗಲಿ ಒಳ್ಳೆಯ ಮಾತುಗಳನ್ನು ಆಡಿದವರನ್ನಾಗಲಿ ಹೊಗಳುವುದಿಲ್ಲವೋ, ಕೆಟ್ಟ ಕೆಲಸಗಳನ್ನು ಮಾಡಿದವರನ್ನಾಗಲಿ ಕೆಟ್ಟ ಮಾತುಗಳನ್ನು ಆಡಿದವರನ್ನಾಗಲಿ ನಿಂದಿಸುವುದಿಲ್ಲವೋ ಅಂತಹವನೇ
ಮುಕ್ತನಾದ ಮುನಿಯು. ನ ಕುರ್ಯಾನ್ನವದೇತ್ ಕಿಂಚಿನ್ನಧ್ಯಾಯೇತ್ ಸಾಧ್ವ ಸಾಧುವ ಆತ್ಮಾರಾಮೋ ನಯಾವೃತ್ಯ ವಿಚರೇ ಜಡವನ್ಮುನಿಹಿ. ಯಾವನು ಆತ್ಮಾರಾಮನಾಗಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಲೌಕಿಕವಾದ ಕಾರ್ಯಗಳನ್ನು ಕೈಯಿಂದ ಮಾಡದೆ, ಬಾಯಿಂದ ಹೇಳದೆ, ಮನಸ್ಸಿನಿಂದ ಆಲೋಚಿಸದೆ, ತಾನು ದೇಹದಲ್ಲಿ ಇಲ್ಲವೆಂಬ ಭಾವನೆಯಿಂದ ಜಡನಂತೆ ಪ್ರಪಂಚದಲ್ಲಿ ಸಂಚಾರ ಮಾಡುವನೋ ಅವನೇ ಮುಕ್ತನು. ಶಬ್ದ ಬ್ರಹ್ಮಣಿ ನಿಷ್ಣಾತೋ ನ ನಿಷ್ಣಾಯಾತ್ ಪರೇ ಯದಿ ಶ್ರಮಸ್ತಸ್ಯ ಶ್ರಮ ಫಲೋ ಹ್ಯಧೇನುಮಿವ ರಕ್ಷತಃ. ಹಲವಾರು ಶಾಸ್ತ್ರಗಳಲ್ಲಿ ಪಾರಂಗತನಾಗಿದ್ದರೂ ಪರಬ್ರಹ್ಮ ತತ್ವದಲ್ಲಿ ಸಂಪೂರ್ಣ ಜ್ಞಾನವಿಲ್ಲದಿದ್ದರೆ ಅವನ ಶ್ರಮವೆಲ್ಲವೂ ಗೊಡ್ಡು ಹಸುವನ್ನು ರಕ್ಷಿಸುವಂತೆ ಕೇವಲ ವ್ಯರ್ಥವೇ ಸರಿ. ಗಾಂ ದುಗ್ಧದಾಹಾಮಸತೀಂ ಚ ಭಾರ್ಯಾಂ ದೇಹಂ ಪರಾಧೀನಮಸತ್ ಪ್ರಜಾಂಚ ವಿತ್ತಂ ತ್ವತೀರ್ಥೀಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖಿ. ಹಾಲು ಕೊಡದಿರುವ ಹಸುವನ್ನು, ವ್ಯಭಿಚಾರಿಣಿಯಾದ ಹೆಂಡತಿಯನ್ನು, ಪರಾಧೀನವಾದ ಶರೀರವನ್ನು, ದುಷ್ಟ ಪುತ್ರನನ್ನು, ಸತ್ಪಾತ್ರನು ಸಿಕ್ಕಿದಾಗಲೂ ದಾನ ಕೊಡದಿರುವ ವಿತ್ತವನ್ನು ಯಾವನು ರಕ್ಷಿಸುವನೋ, ನನ್ನ ಗುಣಕೀರ್ತನವಿಲ್ಲದ ಮಾತನ್ನು ಯಾವನು ಆಡುವನೋ ಅಂತಹವನು ದುಃಖದಿಂದ ದುಃಖಕ್ಕೆ ಹೋಗುತ್ತಿರುತ್ತಾನೆ. ಅವನಿಗೆ ಸುಖವೆಂಬುದು ಸ್ವಪ್ನದಲ್ಲಿಯೂ ದುರ್ಲಭವೇ ಸರಿ. ಯಸ್ಯಾಂ ನ ಮೇ ಪಾವನಮಂಗ ಕರ್ಮಸ್ಥಿತ್ಯುದ್ಭವ ಪ್ರಾಣ ನಿರೋಧಮಸ್ಯ ಲೀಲಾವತಾರೇಪ್ಸಿ ಜನ್ಮವಾಸ್ಯಾಧ್ವನ್ಯಾಂ ಗಿರಂ ತಾಂ ಬಿಭ್ರಯಾನ್ನಧೀರಃ. ಉದ್ಧವ, ಯಾವ ಮಾತಿನಲ್ಲಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಹೇತುಭೂತವಾದ ಪರಮ ಪಾವನವಾದ ನನ್ನ ಚರಿತ್ರೆಯಾಗಲಿ, ಲೀಲಾವತಾರ ಪ್ರಸಂಗಗಳಲ್ಲಿ ಹೇಳಿರುವ ರಾಮಾದಿಗಳ ದಿವ್ಯ ಚರಿತ್ರೆಯಾಗಲಿ ಇಲ್ಲವೋ, ಅಂತಹ ನಿಷ್ಫಲವಾದ ಮಾತನ್ನು ಧೀರನಾದವನು ಧರಿಸಲೇಬಾರದು, ಅಂದರೆ ಕೇಳಲೇಬಾರದು. ಏವಂ ಜಿಜ್ಞಾಸಯಾಪೋಹ್ಯ ನಾನಾತ್ವಭ್ರಮಮಾತ್ಮನಿ ಉಪಾರಮೇತ ವಿರಜಂ ಮನೋಮಯ್ಯರ್ಪ್ಯ ಸರ್ವಗೆ. ಹೀಗೆ ಜಿಜ್ಞಾಸೆಯಿಂದ ಆತ್ಮನಲ್ಲಿ ನಾನಾತ್ವದ ಭ್ರಾಂತಿಯನ್ನು ತೊರೆದು ವ್ಯಾಪಕನಾದ ನನ್ನಲ್ಲಿ ನಿರ್ಮಲವಾದ ಮನಸ್ಸನ್ನಿಟ್ಟು ಶಾಂತನಾಗಬೇಕು. ಯದ್ಯನೀಶೋಧಾರಯಿತುಂ ಮನೋ ಬ್ರಹ್ಮಣಿ ನಿಶ್ಚಲಂ ಮಯಿ ಸರ್ವಾಣಿ ಕರ್ಮಾಣಿ ನಿರಪೇಕ್ಷ ಸಮಾಚರ. ಪರಬ್ರಹ್ಮ ಸ್ವರೂಪನಾದ ನನ್ನಲ್ಲಿ ಏಕಾಗ್ರವಾದ ಮನಸ್ಸನ್ನಿಡಲು ಸಾಮರ್ಥ್ಯ ನಲ್ಲವಾದರೆ ಫಲಾಪೇಕ್ಷೆ ಇಲ್ಲದೆ ಸಮಸ್ತ ಕರ್ಮಗಳನ್ನು ಮಾಡು. ಶ್ರದ್ಧಾಲುರ್ಮೇ ಕಥಾ ಶೃಣ್ವನ್ ಸುಭದ್ರಾಲೋಕ ಪಾವನಿಃ ಗಾಯನ್ನನುಸ್ಮರನ್ ಕರ್ಮ ಜನ್ಮ ಚಾಭಿನಯನ್ ಮುಹುಃ ಮದರ್ಥೇ ಧರ್ಮ ಕಾಮಾರ್ಥನಾಚರನ್ ಮದಪಾಶ್ರಯಃ ಲಭತೆ ನಿಶ್ಚಲಾಂ ಭಕ್ತಿಂ ಮಯ್ಯುದ್ಧವ ಸನಾತನೆ. ಲೋಕ ಕಲ್ಯಾಣಕರವಾದ ಮತ್ತು ಲೋಕ ಪಾವನಗಳಾದ ನನ್ನ ಕಥಾ ಪ್ರಸಂಗಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ನನ್ನ ಅವತಾರ ಪ್ರಸಂಗಗಳನ್ನು, ಲೀಲಾ ಪ್ರಸಂಗಗಳನ್ನು ಅನವರತವಾಗಿ ಗಾನ ಮಾಡುತ್ತಿರಬೇಕು. ಬಾರಿ ಬಾರಿಗೂ ಸ್ಮರಿಸುತ್ತಿರಬೇಕು. ಕೆಲವು ಸಮಯಗಳಲ್ಲಿ ಅಂತಹ ಪ್ರಸಂಗಗಳನ್ನು ಅಭಿನಯದ ಮೂಲಕವಾಗಿಯೂ ಸ್ಮರಿಸಬೇಕು. ನನ್ನ ಆಶ್ರಯದಲ್ಲಿಯೇ ಇದ್ದುಕೊಂಡು ನನ್ನ ಸಲುವಾಗಿಯೇ ಧರ್ಮಾರ್ಥ ಕಾಮಗಳನ್ನು ಸೇವಿಸಬೇಕು. ಉದ್ಧವ, ಯಾರು ಹೀಗೆ ಮಾಡುವರೋ ಅಂತಹವರು ಸನಾತನನಾದ ನನ್ನಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಹೊಂದುತ್ತಾರೆ. ಸತ್ಸಂಗಲಬ್ಧಯಾ ಭಕ್ತ್ಯಾ ಮಯಿ ಮಾಂಸ ಉಪಾಸಿತ ಸವೈ ಮೇ ದರ್ಶಿತಂ ಸದ್ಧಿರಂಜಸಾ ವಿಂದತೆ ಪದಂ. ಪ್ರಿಯ ಸಖನೇ, ಸತ್ಸಂಗದಿಂದ ಭಕ್ತಿಯುಂಟಾಗುತ್ತದೆ. ಹಾಗೆ ಭಕ್ತಿ ಭಾವವನ್ನು ಹೊಂದಿದವನು ನನ್ನ ಭಕ್ತನಾಗಿ ನನ್ನನ್ನು ಉಪಾಸಿಸುತ್ತಾನೆ. ನನ್ನ ಉಪಾಸನೆಯಿಂದಾಗಿ ಅವನ ಅಂತಃಕರಣವು ಶುದ್ಧಿಯಾಗುತ್ತದೆ. ಅನಂತರ ಅವನು ಬಹಳ ಬೇಗ ಸತ್ಪುರುಷರಿಂದ ತೋರಿಸಿಕೊಡಲ್ಪಟ್ಟ ನನ್ನ ಪರಮ ಪದವನ್ನು ಸೇರುತ್ತಾನೆ. ಉದ್ಧವನು ಹೇಳುತ್ತಾನೆ, ಸಾಧುಸ್ತವೋತ್ತಮ ಶ್ಲೋಕ ಮತಃ ಕೀ ದೃಗ್ವಿಧ ಪ್ರಭೋ ಭಕ್ತಿ ಸ್ವಯುಪಯುಜ್ಯೇತ ಕೀದೃಶಿ ಸದ್ಭಿರಾದೃತ. ಭಗವಂತ,
ದೊಡ್ಡ ದೊಡ್ಡ ಸಂತರು ನಿನ್ನ ಕೀರ್ತಿಯನ್ನು ಗಾನ ಮಾಡುತ್ತಿರುತ್ತಾರೆ. ನಿನ್ನ ಅಭಿಪ್ರಾಯದಲ್ಲಿ ಸಾಧು ಪುರುಷರ ಲಕ್ಷಣಗಳೇನು? ನಿನ್ನಲ್ಲಿ ಎಂತಹ ಭಕ್ತಿಯನ್ನು ಸತ್ಪುರುಷರು ಕೂಡ ಸಮಾದರಿಸುತ್ತಾರೆ. ಈತನ್ಮೇ ಪುರುಷಾಧ್ಯಕ್ಷ ಲೋಕಾಧ್ಯಕ್ಷ ಜಗತ್ಪ್ರಭೋ ಪ್ರಣತಾಯಾನುರಕ್ತಾಯ ಪ್ರಪನ್ನಾಯ ಚ ಕಥ್ಯತಾಂ. ಬ್ರಹ್ಮನೇ ಮೊದಲಾದ ಶ್ರೇಷ್ಠರಾದ ದೇವತೆಗಳಿಗೂ ಸತ್ಯಾದಿ ಲೋಕಗಳಿಗೂ ಅಧ್ಯಕ್ಷನಾಗಿರುವವನೇ, ಸಮಸ್ತ ಚರಾಚರ ಜಗತ್ತಿಗೂ ಸ್ವಾಮಿಯಾಗಿರುವವನೇ, ನಾನು ನಿನಗೆ ವಿನೀತನೂ ಪ್ರೇಮಿಯೂ ಶರಣಾಗತ ಭಕ್ತನೂ ಆಗಿದ್ದೇನೆ. ನೀನು ನನಗೆ ದಯಮಾಡಿ ಭಕ್ತಿಯ ಮತ್ತು ಭಕ್ತನ ರಹಸ್ಯಗಳನ್ನು ಹೇಳು. ತ್ವಂ ಬ್ರಹ್ಮ ಪರಮಂ ವ್ಯೋಮ ಪುರುಷ ಪ್ರಕೃತೆ ಪರಃ ಅವತೀರ್ಣೋಸಿ ಭಗವನ್ ಸ್ವೇಚ್ಛೋಪಾರ್ಥ ಪೃಥಗ್ ವಪುಹು. ಭಗವಂತ, ನಾನು ನಿನ್ನನ್ನು ಪ್ರಕೃತಿಗಿಂತ ಆಚೆ ಇರುವ ಪುರುಷೋತ್ತಮನೆಂದು ಚಿದಾಕಾಶ ಸ್ವರೂಪವಾದ ಬ್ರಹ್ಮವೆಂದು ತಿಳಿಯುತ್ತೇನೆ. ನಿನ್ನಿಂದ ಬೇರೆಯಾದುದೋ ಯಾವುದೋ ಇಲ್ಲ. ಆದರೂ ಕೂಡ ನಿನ್ನ ದಿವ್ಯ ಲೀಲೆಗಳನ್ನು ತೋರಿಸುವ ಸಲುವಾಗಿ ಸ್ವೇಚ್ಛೆಯಿಂದ ಪ್ರತ್ಯೇಕವಾದ ಈ ಶರೀರವನ್ನು ಧರಿಸಿ ಅವತರಿಸಿರುವೆ. ಆದುದರಿಂದ ಭಕ್ತಿಯ ಮತ್ತು ಭಕ್ತರ ರಹಸ್ಯವನ್ನು ಹೇಳಲು ನೀನೇ ಸಮರ್ಥನಾಗಿರುವೆ. ಭಗವಂತನು ಹೇಳುತ್ತಾನೆ, ಕೃಪಾಲುರಕೃತ ದ್ರೋಹ ಸ್ಥಿತಿಕ್ಷ ಸರ್ವದೇಹಿನಾಂ ಸತ್ಯಸಾರೋ ನವದ್ಯಾತ್ಮ ಸಮಃ ಸರ್ವೋಪಕಾರಕಃ. ಪ್ರಿಯ ಉದ್ಧವನೇ, ನನ್ನ ಭಕ್ತನು ಪರಮ ದಯಾಳುವಾಗಿರುತ್ತಾನೆ. ಯಾವ ಪ್ರಾಣಿಗೆ ಆದರೂ ದ್ರೋಹವೆಸಗುವುದಿಲ್ಲ. ಅತಿ ಘೋರವಾದ ದುಃಖವನ್ನು ಪ್ರಸನ್ನತೆಯಿಂದಲೇ ಸಹಿಸಿಕೊಳ್ಳುತ್ತಾನೆ. ಸತ್ಯವೇ ಅವನ ಜೀವನದ ಸರ್ವಸ್ವವಾಗಿರುತ್ತದೆ. ಅವನ ಮನಸ್ಸಿನಲ್ಲಿ ಯಾವುದೇ ವಿಧವಾದ ಪಾಪದ ವಾಸನೆಯೂ ಇರುವುದಿಲ್ಲ. ಅವನು ಸರ್ವವನ್ನು ಸಮಾನವಾಗಿ ಕಾಣುತ್ತಾನೆ. ಪ್ರಾಣಿ ಮಾತ್ರಕ್ಕೆ ಉಪಕಾರಿಯಾಗಿರುತ್ತಾನೆ. ಕಾಮೈರಹತಧೀರ್ದಾಂತೋ ಮೃದು ಶುಚರಿ ಕಿಂಚನಃ ಅನೀಹೋ ಮಿತ ಭುಕ್ ಶಾಂತಃ ಸ್ಥಿರೋ ಮಚ್ಚರಣೋ ಮುನಿಹಿ. ಅವನ ಬುದ್ಧಿಯು ಕಾಮನೆಗಳಿಂದ ಕಲುಷಿತವಾಗಿರುವುದಿಲ್ಲ. ಅವನು ಸಂಯಮಿಯು, ಮಧುರ ಸ್ವಭಾವದವನು, ಪವಿತ್ರನೂ ಆಗಿರುತ್ತಾನೆ. ಸಂಗ್ರಹ ಪರಿಗ್ರಹಗಳಿಂದ ದೂರವಿರುತ್ತಾನೆ. ಆಸೆಯನ್ನು ಸಂಪೂರ್ಣವಾಗಿ ತೊರೆದಿರುತ್ತಾನೆ. ಮಿತಾಹಾರಿಯಾಗಿರುತ್ತಾನೆ. ಶಾಂತನಾಗಿರುತ್ತಾನೆ. ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ. ನನ್ನನ್ನೇ ಸದಾ ಆಶ್ರಯಿಸಿರುತ್ತಾನೆ. ಅಂತಹವನೇ ನನ್ನ ಭಕ್ತನು ಮತ್ತು ಮುನಿಯು. ಅಪ್ರಮತ್ತೋ ಗಭೀರಾತ್ಮ ಧೃತಿಮಾನ್ ಜಿತಷಡ್ಗುಣಃ ಅಮಾನಿ ಮಾನದ ಕಲ್ಪೋ ಮೈತ್ರ ಕಾರುಣಿಕ ಕವಿಹಿ. ನನ್ನ ಭಕ್ತನು ಸಾವಧಾನತೆಯಿಂದ ಇರುತ್ತಾನೆ. ಗಂಭೀರವಾದ ಸ್ವಭಾವವುಳ್ಳವನಾಗಿರುತ್ತಾನೆ. ಧೈರ್ಯವಂತನಾಗಿರುತ್ತಾನೆ. ಹಸಿವು ಬಾಯಾರಿಕೆಗಳನ್ನು, ಶೋಕ ಮೋಹಗಳನ್ನು, ಜನ್ಮ ಮೃತ್ಯುಗಳನ್ನು ವಶಪಡಿಸಿಕೊಂಡಿರುತ್ತಾನೆ. ಈ ಆರೂ ಅವನನ್ನು ಬಾಧೆಪಡಿಸುವುದಿಲ್ಲ. ಅವನು ಯಾರಿಂದಲೂ ಮರ್ಯಾದೆಯನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಎಲ್ಲರನ್ನೂ ಆತನು ಅತ್ಯಂತ ಮರ್ಯಾದೆಯಿಂದ ಕಾಣುತ್ತಾನೆ. ನನ್ನ ಸಂಬಂಧವಾದ ತತ್ವಗಳನ್ನು ಉಪದೇಶಿಸುವುದರಲ್ಲಿ ಸಮರ್ಥನಾಗಿರುತ್ತಾನೆ. ಎಲ್ಲರಿಗೂ ಮಿತ್ರನಾಗಿರುತ್ತಾನೆ. ಎಲ್ಲರೊಡನೆಯೂ ಸ್ನೇಹದಿಂದಿರುತ್ತಾನೆ. ಅವನ ಹೃದಯದಲ್ಲಿ ಕರುಣಾರಸವು ತುಂಬಿ ತುಳುಕುತ್ತಿರುತ್ತದೆ. ಅವನು ನನ್ನ ತತ್ವವನ್ನು ಯಥಾರ್ಥ ರೂಪದಿಂದ ತಿಳಿದ ವಿದ್ವಾಂಸನಾಗಿರುತ್ತಾನೆ. ಆಜ್ಞಾಯೈವಂ ಗುಣಾನ್ ದೋಷಾನ್ ಮಯಾದಿಷ್ಟಾನ್ ಅಪಿ ಸ್ವಕಾನ್ ಧರ್ಮಾನ್ ಸಂತ್ಯಜ್ಯ ಯಸ್ಸರ್ವಾಂ ಮಾಂ ಭಜೇತ ಸಸತ್ತಮಃ. ಉದ್ಧವ, ನಾನು ವೇದಶಾಸ್ತ್ರಗಳ ಮೂಲಕವಾಗಿ ಮನುಷ್ಯರಿಗೆ ಧರ್ಮೋಪದೇಶ ಮಾಡಿದ್ದೇನೆ. ಅವುಗಳನ್ನು ಪಾಲಿಸುವುದರಿಂದ ಅಂತಃಕರಣ ಶುದ್ಧಿಯೇ ಮುಂತಾದ ಗುಣಗಳು ಲಭಿಸುತ್ತವೆ. ಅದನ್ನು ಉಲ್ಲಂಘಿಸುವುದರಿಂದ ನರಕಾದಿ ದುಃಖಗಳು ಪ್ರಾಪ್ತವಾಗುತ್ತವೆ. ಆದರೆ ವೇದೋಕ್ತವಾದ ಕರ್ಮಗಳ ಆಚರಣೆಯಿಂದ ನನ್ನ ನಿರಂತರ ಸ್ಮರಣೆಯು ಸಾಧ್ಯವಾಗದೆಂದು ಭಾವಿಸಿ ಯಾವನು ನನ್ನಿಂದಲೇ ಉಪದಿಷ್ಟವಾದ ಅಂತಹ ಧರ್ಮ ಕರ್ಮಗಳನ್ನು ಪರಿತ್ಯಜಿಸಿ ನನ್ನನ್ನು ಸತತವಾಗಿ ಭಜಿಸುತ್ತಿರುತ್ತಾನೆಯೋ ಅವನೇ ಪರಮ ಶ್ರೇಷ್ಠನಾದ ಸಂತನು. ಜ್ಞಾತ್ವಾ ಜ್ಞಾತ್ವಾಥ ಯೇ ವೈ ಮಾಂ ಯಾವನ್ನಶ್ಚಾಸ್ಮಿ ಅದೃಶಃ ಭಜಂತ್ಯನನ್ಯ ಭಾವೇನ ತೇ ಮೇ ಭಕ್ತ ತಮಾಮತಾಹ. ನಾನು ಯಾರಾಗಿದ್ದೇನೆ, ಎಷ್ಟು ಪ್ರಸಿದ್ಧನಾಗಿದ್ದೇನೆ, ಹೇಗಿದ್ದೇನೆ, ಈ ಎಲ್ಲ ವಿಷಯಗಳನ್ನು ತಿಳಿದೋ ತಿಳಿಯದೆಯೋ ಯಾರು ನನ್ನನ್ನು ಅನನ್ಯ ಭಾವದಿಂದ ಭಜಿಸುವರೋ ಅಂತಹವರೇ ನನ್ನ ಪರಮ ಶ್ರೇಷ್ಠರಾದಂತಹ ಭಕ್ತರು. ಮಲ್ಲಿಂಗ ಮದ್ಭಕ್ತ ಜನದರ್ಶನ ಸ್ಪರ್ಶನಾರ್ಚನಂ ಪರಿಚರ್ಯ ಸ್ತುತಿ ಪ್ರಹ್ವ
ಗುಣಕರ್ಮಾನುಕೀರ್ತನಂ. ಪ್ರಿಯ ಗೆಳೆಯನೇ, ನನ್ನ ವಿಗ್ರಹ ಸಾಲಿಗ್ರಾಮಗಳೇ ಮುಂತಾದ ನನ್ನ ರೂಪ ಚಿಹ್ನೆಗಳ ಮತ್ತು ನನ್ನ ಭಕ್ತ ಜನರ ದರ್ಶನ, ಸ್ಪರ್ಶ, ಪೂಜೆ, ಸೇವೆ, ಶುಶ್ರೂಷೆ, ಸ್ತೋತ್ರ, ನಮಸ್ಕಾರ ಇತ್ಯಾದಿಗಳನ್ನು ಸರ್ವದಾ ಮಾಡುತ್ತಿರಬೇಕು ಮತ್ತು ನನ್ನ ನಾನಾ ಗುಣಕರ್ಮಗಳ ಕೀರ್ತನವನ್ನು ಮಾಡುತ್ತಿರಬೇಕು. ಮತ್ಕಥಾ ಶ್ರವಣೆ ಶ್ರದ್ಧಾ ಮದನುಧ್ಯಾನ ಮುದ್ಧವ ಸರ್ವಲಾಭೋಪಹರಣಂ ದಾಸ್ಯೇನಾತ್ಮ ನಿವೇದನಂ ಮಜ್ಜನ್ಮ ಕರ್ಮ ಕಥನಂ ಮಮ ಪರ್ವಾನುಮೋದನಂ ಗೀತ ತಾಂಡವ ವಾದಿತ್ರ ಗೋಷ್ಠೀಭಿರ್ ಮದ್ಗೃಹೋತ್ಸವ. ಪ್ರಿಯ ಸಖನೆ, ನನ್ನ ಕಥಾಪ್ರಸಂಗಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ನಿರಂತರವಾಗಿ ನನ್ನ ಧ್ಯಾನ ಮಾಡುತ್ತಿರಬೇಕು. ಲಭಿಸಿದ ಉತ್ತಮವಾದ ವಸ್ತುಗಳೆಲ್ಲವನ್ನೂ ನನಗೆ ಸಮರ್ಪಣ ಮಾಡಬೇಕು. ದಾಸ್ಯ ಭಾವದಿಂದ ನನಗೆ ಆತ್ಮನಿವೇದನ ಮಾಡಿಕೊಳ್ಳಬೇಕು. ನನ್ನ ದಿವ್ಯವಾದ ಜನ್ಮ ವೃತ್ತಾಂತವನ್ನು ಮತ್ತು ಅಲೌಕಿಕವಾದ ಕರ್ಮಗಳನ್ನು ಎಲ್ಲರೊಡನೆಯೂ ಯಾವಾಗಲೂ ಹೇಳುತ್ತಿರಬೇಕು. ನನ್ನ ಜನ್ಮೋತ್ಸವವನ್ನು ವಿಜೃಂಭಣೆಯಿಂದ ಹಬ್ಬದಂತೆ ಆಚರಿಸಬೇಕು. ನನ್ನ ಆಲಯಗಳಲ್ಲಿ ಗೀತ, ನೃತ್ಯ, ವಾದ್ಯಾದಿಗಳಿಂದ ಕೂಡಿದ ಉತ್ಸವಗಳನ್ನು ನಡೆಸಬೇಕು. ಯಾತ್ರಾ ಬಲಿವಿಧಾನಂಚ ಸರ್ವವಾರ್ಷಿಕ ಪರ್ವಸು ವೈದಿಕಿ ತಾಂತ್ರಿಕಿ ದೀಕ್ಷಾ ಮದೀಯ ವ್ರತಧಾರಣಂ. ಸಮಸ್ತವಾದ ವಾರ್ಷಿಕ ಹಬ್ಬಗಳಲ್ಲಿಯೂ ನನ್ನ ಅರ್ಚಾ ವಿಗ್ರಹಗಳಿರುವ ದೇವಸ್ಥಾನಗಳಿಗೆ ಯಾತ್ರೆ ಬರಬೇಕು. ವೈದಿಕ ಮತ್ತು ತಾಂತ್ರಿಕ ಪದ್ಧತಿಗೆ ಅನುಗುಣವಾಗಿ ದೀಕ್ಷೆಯನ್ನು ಕೈಗೊಳ್ಳಬೇಕು. ನನ್ನ ಸಂಬಂಧವಾದ ವ್ರತಗಳನ್ನು ಆಚರಿಸಬೇಕು. ಮಮಾರ್ಚಾ ಸ್ಥಾಪನೆ ಶ್ರದ್ಧಾ ಸ್ವತಃ ಸಂಹತ್ಯ ಚೋದ್ಯಮಃ ಉದ್ಯಾನೋಪವನ ಕ್ರೀಡ ಪುರಮಂದಿರ ಕರ್ಮಣಿ. ಮಂದಿರಗಳಲ್ಲಿ ನನ್ನ ಅರ್ಚಾ ವಿಗ್ರಹಗಳನ್ನು ಸ್ಥಾಪಿಸಲು ಶ್ರದ್ಧೆಯನ್ನಿಡಬೇಕು. ಈ ಕಾರ್ಯವನ್ನು ಒಬ್ಬನೇ ಮಾಡಲಾಗದಿದ್ದರೆ ಇತರ ಸಜ್ಜನರ ಸಹಾಯವನ್ನು ಪಡೆದು ಮಾಡಬೇಕು. ದೇವತಾರಾಧನಾರ್ಥವಾಗಿ ಹೂದೋಟ, ಹಣ್ಣಿನ ತೋಟ, ಆಟದ ತೋಟ, ಗೋಪುರ, ಛತ್ರ ಇತ್ಯಾದಿಗಳನ್ನು ನಿರ್ಮಿಸಬೇಕು. ಇವೆಲ್ಲವೂ ಭಕ್ತಿಯ ಲಕ್ಷಣಗಳಾಗಿರುತ್ತವೆ. ಸಂಮಾರ್ಜನೋಪಲೇಪಾಭ್ಯಾಂ ಸೇಕಮಂಡಲ ವರ್ತನೈಃ ಗೃಹ ಶುಶ್ರೂಷಣಂ ಮಹ್ಯಂ ದಾಸವದ್ಯದಮಾಯಯ. ನನ್ನ ಮಂದಿರವನ್ನು ಗುಡಿಸಬೇಕು. ಗೋಮಯದಿಂದ ಅಂದರೆ ಸಗಣಿಯ ಬಗ್ಗಡದಿಂದ ಸಾರಿಸಬೇಕು. ಚಿತ್ರವಾಗಿ ರಂಗವಲ್ಲಿಗಳನ್ನು ಇಡಬೇಕು. ಹೀಗೆ ಸೇವಕನಂತೆ ಕಪಟವಿಲ್ಲದೆ ನನ್ನ ಆಲಯವನ್ನು ಅಲಂಕರಿಸಬೇಕು. ಅಮಾನಿತ್ವಮದಂಭಿತ್ವಂ ಕೃತಸ್ಯ ಪರಿಕೀರ್ತನಂ ಅಪಿ ದೀಪಾವಲೋಕಮ್ಮೆ ನೋಪಯುಂಜಾನ್ನಿವೇದಿತಂ. ಗರ್ವಿಷ್ಠನಾಗಿರಬಾರದು, ದಾಂಭಿಕನಾಗಿರಬಾರದು. ತಾನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಮತ್ತೊಬ್ಬರಲ್ಲಿ ಹೇಳಿಕೊಳ್ಳಬಾರದು. ನನಗೆಂದು ಮೀಸಲಾಗಿರುವ ದೀಪವನ್ನು ಕೂಡ ಇತರ ಕಾರ್ಯಗಳಿಗೆ ಉಪಯೋಗಿಸಬಾರದು. ಯದ್ಯದಿಷ್ಟತಮಂ ಲೋಕೆ ಯಚ್ಛಾತಿ ಪ್ರಿಯಮಾತ್ಮನಃ ತತ್ತನ್ನಿವೇದಯನ್ ಮಹ್ಯಂ ತದಾನಂತ್ಯಾಯ ಕಲ್ಪತೆ. ಲೋಕದಲ್ಲಿ ತನಗೆ ಯಾವ ಪದಾರ್ಥವು ಇಷ್ಟತಮವಾಗಿರುತ್ತದೆಯೋ, ಯಾವುದು ಅತಿ ಪ್ರಿಯವಾಗಿರುತ್ತದೆಯೋ ಅಂತಹ ವಸ್ತುಗಳನ್ನು ತಂದು ನನಗೆ ನಿವೇದನ ಮಾಡಬೇಕು. ಹೀಗೆ ಮಾಡುವುದರಿಂದ ಅದು ಅನಂತ ಫಲದಾಯಕವಾಗುತ್ತದೆ. ಸೂರ್ಯೋಗ್ನಿರ್ಬ್ರಾಹ್ಮಣೋ ಗಾವೋ ವೈಷ್ಣವಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ. ಸೌಮ್ಯನೇ, ಉದ್ಧವ, ಸೂರ್ಯ, ಅಗ್ನಿ, ಬ್ರಾಹ್ಮಣ, ಹಸು, ವೈಷ್ಣವ, ಆಕಾಶ, ವಾಯು, ಜಲ, ಭೂಮಿ, ಆತ್ಮ, ಸಮಸ್ತ ಪ್ರಾಣಿಗಳು ಇವೆಲ್ಲವೂ ನನ್ನ ಪೂಜಾ ಸ್ಥಾನಗಳೇ ಆಗಿವೆ. ಇವುಗಳ ಮೂಲಕ ನನ್ನನ್ನು ಪೂಜಿಸಬೇಕು. ಸೂರ್ಯೇತು ವಿದ್ಯೆಯ ತ್ರಯ್ಯ ಹವಿಷಾಗ್ನೌ ಯಜೇತ ಮಾಂ ಅತಿಥ್ಯೇನ ತು ವಿಪ್ರಾಗ್ರೈ ಗೋಷ್ವಂಗ ಯವಸಾದಿನ. ವೈಷ್ಣವೇ ಬಂಧು ಸತ್ಕೃತ್ಯ ಹೃದಿಖೇ ಧ್ಯಾನ ನಿಷ್ಠಯ ವಾಯೋ ಮುಖ್ಯ ಧಿಯಾತೋಯೇ ದ್ರವ್ಯೈ ಸ್ತೋಯ ಪುರಸ್ಕೃತೈಃ ಸ್ಥಂಡಿಲೆ ಮಂತ್ರ ಹೃದಯೈರ್ಭೋಗೈರಾತ್ಮನಮಾತ್ಮನಿ ಕ್ಷೇತ್ರಜ್ಞಂ ಸರ್ವಭೂತೇಷು ಸಮತ್ವೇನ ಯುಜೇತ ಮಾಂ. ಋಗ್ಯಜು ಸಾಮ ವೇದಗಳಲ್ಲಿರುವ ಸೌರ ಸೂಕ್ತಗಳ ಮೂಲಕವಾಗಿ ಸೂರ್ಯನಲ್ಲಿ ನನ್ನನ್ನು ಪೂಜಿಸಬೇಕು. ಹೋಮ ಹವನಗಳ ಮೂಲಕವಾಗಿ ಅಗ್ನಿಯಲ್ಲಿ ನನ್ನನ್ನು ಪೂಜಿಸಬೇಕು. ಅತಿಥಿ ಸತ್ಕಾರದ ಮೂಲಕವಾಗಿ ಶ್ರೇಷ್ಠನಾದ ಬ್ರಾಹ್ಮಣನಲ್ಲಿ ನನ್ನನ್ನು ಪೂಜಿಸಬೇಕು. ಹಸಿರು ಹುಲ್ಲಿನ ಮೂಲಕವಾಗಿ
ಗೋವುಗಳಲ್ಲಿ ನನ್ನನ್ನು ಪೂಜಿಸಬೇಕು. ವೈಷ್ಣವನನ್ನು ತನ್ನ ಬಂಧು ಬಳಗದವರಂತೆಯೇ ಸತ್ಕರಿಸುವುದರ ಮೂಲಕ ವೈಷ್ಣವನಲ್ಲಿ ನನ್ನನ್ನು ಪೂಜಿಸಬೇಕು. ನಿರಂತರ ಧ್ಯಾನದ ಮೂಲಕವಾಗಿ ಹೃದಯಾಕಾಶದಲ್ಲಿ ನನ್ನನ್ನು ಪೂಜಿಸಬೇಕು. ಮುಖ್ಯ ಪ್ರಾಣನೆಂದು ಭಾವಿಸಿ ವಾಯುವಿನಲ್ಲಿ ನನ್ನನ್ನು ಪೂಜಿಸಬೇಕು. ಗಂಧ ಪುಷ್ಪ ತರ್ಪಣಾದಿಗಳಿಂದ ಜಲದಲ್ಲಿ ನನ್ನನ್ನು ಪೂಜಿಸಬೇಕು. ರಹಸ್ಯವಾದ ಮಂತ್ರಗಳ ಮೂಲಕವಾಗಿ ನ್ಯಾಸ ಮಾಡಿ ಮಣ್ಣಿನ ವೇದಿಕೆಯಲ್ಲಿ ನನ್ನನ್ನು ಪೂಜಿಸಬೇಕು. ಶರೀರದಲ್ಲಿರುವ ಜೀವಗಳಿಗೆ ವಿಷಯೋಪಭೋಗಗಳನ್ನು ಸಮರ್ಪಿಸುವುದರ ಮೂಲಕ ನನ್ನನ್ನು ಪೂಜಿಸಬೇಕು. ಸರ್ವಾಂತರ್ಯಾಮಿಯಾಗಿರುವ ನನ್ನನ್ನು ಎಲ್ಲದರಲ್ಲಿಯೂ ಸಮಭಾವದಿಂದ ಪೂಜಿಸಬೇಕು. ದಿಷ್ಣೇಶ್ವೇಶ್ವಿತಿ ಮದ್ರೂಪಂ ಶಂಖಚಕ್ರ ಗದಾಂಬುಜೈಃ ಯುಕ್ತಂ ಚತುರ್ಭುಜಂ ಶಾಂತಂ ಧ್ಯಾಯನ್ನರ್ಚೇತ್ ಸಮಾಹಿತಃ. ಈ ಎಲ್ಲ ಸ್ಥಳಗಳಲ್ಲಿಯೂ ಶಂಖಚಕ್ರ ಗದಾ ಪದ್ಮಗಳಿಂದ ಯುಕ್ತವಾದ 4 ಭುಜಗಳಿಂದ ಕೂಡಿ ಶಾಂತ ಮುಖಭಾವದಿಂದಿರುವ ನನ್ನ ಮೂರ್ತಿಯನ್ನು ಏಕಾಗ್ರ ಚಿತ್ತನಾಗಿ ಧ್ಯಾನ ಮಾಡುತ್ತಾ ಪೂಜಿಸಬೇಕು. ಇಷ್ಟಾಪೂರ್ತೇನ ಮಾಮೇವಂ ಯೋ ಯಜೇತ ಸಮಾಹಿತಃ ಲಭತೆ ಮಯಿ ಸದ್ಭಕ್ತಿಂ ಮತ್ಸ್ಮೃತಿ ಸಾಧು ಸೇವಯ. ಯಾವನೋ ಶಾಂತ ಮನಸ್ಕನಾಗಿ ಹಿಂದೆ ಹೇಳಿದಂತೆ ಅಗ್ನಿಹೋತ್ರ, ದರ್ಶಪೂರ್ಣ ಮಾಸ, ಚಾತುರ್ಮಾಸ್ಯ, ಪಶುಯಾಗ, ವೈಶ್ವದೇವ, ಬಲಿಹರಣ ಇವೇ ಮುಂತಾದ ಇಷ್ಟ ಕರ್ಮಗಳಲ್ಲಿಯೂ ದೇವಾಲಯ, ಆರಾಮ, ಬಾವಿ, ಹಳ್ಳ, ತಟಾಕ, ಅರವಟ್ಟಿಗೆ, ಅನ್ನಸತ್ರ ಇವೇ ಮುಂತಾದ ಪೂರ್ತ ಕರ್ಮಗಳಲ್ಲಿಯೂ ನನ್ನನ್ನು ಆರಾಧಿಸುವನೋ ಅಂತಹವನಿಗೆ ನನ್ನಲ್ಲಿ ದೃಢವಾದ ಭಕ್ತಿ ಉಂಟಾಗುವುದು. ಬಳಿಕ ಸತ್ಪುರುಷರ ಸೇವೆಯಿಂದ ನನ್ನ ಜ್ಞಾನ ಉಂಟಾಗುವುದು. ಪ್ರಾಯೇಣ ಭಕ್ತಿ ಯೋಗೇನ ಸತ್ಸಂಗೇನ ವಿನೋದ್ಧವ ನೋಪಾಯೋ ವಿದ್ಯತೆ ಸದೃಂಗ್ ಪ್ರಾಯಣಂ ಹಿ ಸತಾಮಹಂ. ಪ್ರಿಯ ವಯಸ್ಸನೇ ಉದ್ಧವ, ಸತ್ಸಂಗ ಮತ್ತು ಭಕ್ತಿಯೋಗವನ್ನು ಏಕ ಪ್ರಕಾರವಾಗಿ ಸಾಧನೆ ಮಾಡುತ್ತಿರಬೇಕು. ಇವೆರಡನ್ನು ಬಿಟ್ಟರೆ ಅಗಾಧವಾದ ಈ ಸಂಸಾರ ಸಾಗರವನ್ನು ದಾಟಲು ಯೋಗ್ಯವಾದ ಬೇರೆ ಯಾವ ಉಪಾಯವೂ ಇಲ್ಲವೆಂಬುದು ನನ್ನ ಅಭಿಪ್ರಾಯವಾಗಿದೆ. ಏಕೆಂದರೆ ಸತ್ಪುರುಷರು ಸದಾ ಕಾಲದಲ್ಲಿಯೂ ನನ್ನನ್ನೇ ಪರಮಾಶ್ರಯನ್ನಾಗಿ ಭಾವಿಸುತ್ತಾರೆ. ನಾನು ಕೂಡ ಯಾವಾಗಲೂ ಸತ್ಪುರುಷರಿಗೆ ಸೇರಿದವನಾಗಿ ಇದ್ದು ಬಿಡುತ್ತೇನೆ. ಅಥೈತತ್ ಪರಮಂ ಗುಹ್ಯಂ ಶೃಣ್ವತೋ ಯದುನಂದನ ಸುಗೋಪ್ಯಮಪಿ ವಕ್ಷ್ಯಾಮಿ ತ್ವಂ ಮೇ ಭೃತ್ಯ ಸುಹೃತ್ಸಖ. ಯದುನಂದನನೇ, ನೀನು ನನಗೆ ಸೇವಕನು, ಸ್ನೇಹಿತನು, ಸುಹೃದನು ಆಗಿರುವೆ. ಆದುದರಿಂದ ಅತ್ಯಂತ ಗುಟ್ಟಿನದಾದರೂ ಈ ವಿಷಯವನ್ನು ಕೇಳುತ್ತಿರುವ ನಿನಗೆ ಹೇಳುತ್ತೇನೆ, ಅವಧರಿಸು. ಹೀಗೆ ಶ್ರೀಕೃಷ್ಣನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದ 11ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.